ನೋಡಿ, ಈಗ ನಾನಂತೂ ಇದ್ರ ಬಗ್ಗೆ ಕಳೆದ 1 ವರ್ಷದಿಂದ ಹೇಳ್ತಾ ಇದ್ದೀನಿ, ಇವ್ರು ಮಾಡ್ತಾ ಇರೋದು ತಪ್ಪು ಅಂತ. ಇವತ್ತು ಹೇಳಲಾರ್ದೆ ಕೇಳಲಾರ್ದೆ 40% ಆರ್ಥಿಕ ಹೊರೆಯನ್ನು ರಾಜ್ಯ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ. ನಮ್ಗೆ ಕೇಳೇ ಇಲ್ಲ. ದಟ್ ಇಟ್ ಸೆಲ್ಫ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಒಂದೇದು. ಆಮೇಲೆ ನಾವು ಹೇಳೋದು ಬಿಡಿ, ಇವತ್ತು ಮಧ್ಯಪ್ರದೇಶ ಸರ್ಕಾರ ಇರ್ಬೋದು, ಬಿಹಾರ್ ಇರ್ಬೋದು, ಆಂಧ್ರ ಪ್ರದೇಶ್ ಇರ್ಬೋದು, ಎಲ್ಲರೂ ಕೂಡ ಎಲ್ಲಿ BJP ಮತ್ತು BJP ಅವ್ರ ಸ್ನೇಹಿತರಿದ್ದಾರೆ, ಅವರೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರೋದು, ಇದು ತಾವು ಮಾಡ್ತಾ ಇರೋದು ಸರಿ ಇಲ್ಲ, ಏಕಾಏಕಿ 40% ಹೊರೆಯನ್ನು ನೀವು ಹಾಕ್ತಾ ಇದ್ದೀರಾ, ನೀವು ಗ್ಯಾರಂಟಿ ಅಂತ ಹೇಳಿಬಿಟ್ಟು 60 ದಿನ ನಿಷೇಧ ಮಾಡ್ತಾ ಇದ್ದೀರಾ, ಏನು ಅಗ್ರಿಕಲ್ಚರ್ ಪೀಕ್ ಸೀಸನ್ನಲ್ಲಿ ಕಾರ್ಮಿಕರಿಗೆ ಕೆಲಸ ಕೊಡಲಾರ್ದೆ, ಇವೆಲ್ಲ ಅವರು ಬರೆದಿರೋದಲ್ಲ, ನಾವು ಅಷ್ಟೇ ಅಲ್ಲ. ಇವತ್ತು BJP ರೂಲ್ ಸ್ಟೇಟ್ಸ್ ಇರ್ಬೋದು ಅಥವಾ BJP ಅವರ ಅಲೈಸ್ ಇರ್ಬೋದು, ಅವರು ಕೂಡ ಇದೇ ನಾವು ಕೇಳ್ತಾ ಇರೋ ಪ್ರಶ್ನೆಗಳೇ ಹೇಳ್ತಾ ಇರೋದು. ಸೊ ಒಂದು ಸೂಟ್ ತಯಾರು ಮಾಡಬೇಕು ಅಂತ ಆಲೋಚನೆಯಲ್ಲಿದೆ. ಮಾನ್ಯ ಈಶ್ವರ್ ಖಂಡ್ರೆ ಅವರು ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೋತಾರೆ. ನೋಡಿ, ಈಗ ನಾನಂತೂ ಇದ್ರ ಬಗ್ಗೆ ಕಳೆದ 1 ವರ್ಷದಿಂದ ಹೇಳ್ತಾ ಇದ್ದೀನಿ, ಇವ್ರು ಮಾಡ್ತಾ ಇರೋದು ತಪ್ಪು ಅಂತ. ಇವತ್ತು ಹೇಳಲಾರ್ದೆ ಕೇಳಲಾರ್ದೆ 40% ಆರ್ಥಿಕ ಹೊರೆಯನ್ನು ರಾಜ್ಯ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ. ನಮ್ಗೆ ಕೇಳೇ ಇಲ್ಲ. ದಟ್ ಇಟ್ ಸೆಲ್ಫ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಒಂದೇದು. ಆಮೇಲೆ ನಾವು ಹೇಳೋದು ಬಿಡಿ, ಇವತ್ತು ಮಧ್ಯಪ್ರದೇಶ ಸರ್ಕಾರ ಇರ್ಬೋದು, ಬಿಹಾರ್ ಇರ್ಬೋದು, ಆಂಧ್ರ ಪ್ರದೇಶ್ ಇರ್ಬೋದು, ಎಲ್ಲರೂ ಕೂಡ ಎಲ್ಲಿ BJP ಮತ್ತು BJP ಅವ್ರ ಸ್ನೇಹಿತರಿದ್ದಾರೆ, ಅವರೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರೋದು, ಇದು ತಾವು ಮಾಡ್ತಾ ಇರೋದು ಸರಿ ಇಲ್ಲ, ಏಕಾಏಕಿ 40% ಹೊರೆಯನ್ನು ನೀವು ಹಾಕ್ತಾ ಇದ್ದೀರಾ, ನೀವು ಗ್ಯಾರಂಟಿ ಅಂತ ಹೇಳಿಬಿಟ್ಟು 60 ದಿನ ನಿಷೇಧ ಮಾಡ್ತಾ ಇದ್ದೀರಾ, ಏನು ಅಗ್ರಿಕಲ್ಚರ್ ಪೀಕ್ ಸೀಸನ್ನಲ್ಲಿ ಕಾರ್ಮಿಕರಿಗೆ ಕೆಲಸ ಕೊಡಲಾರ್ದೆ, ಇವೆಲ್ಲ ಅವರು ಬರೆದಿರೋದಲ್ಲ, ನಾವು ಅಷ್ಟೇ ಅಲ್ಲ. ಇವತ್ತು BJP ರೂಲ್ ಸ್ಟೇಟ್ಸ್ ಇರ್ಬೋದು ಅಥವಾ BJP ಅವರ ಅಲೈಸ್ ಇರ್ಬೋದು, ಅವರು ಕೂಡ ಇದೇ ನಾವು ಕೇಳ್ತಾ ಇರೋ ಪ್ರಶ್ನೆಗಳೇ ಹೇಳ್ತಾ ಇರೋದು. ಸೊ ಒಂದು ಸೂಟ್ ತಯಾರು ಮಾಡಬೇಕು ಅಂತ ಆಲೋಚನೆಯಲ್ಲಿದೆ. ಮಾನ್ಯ ಈಶ್ವರ್ ಖಂಡ್ರೆ ಅವರು ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೋತಾರೆ. ನೋಡಿ, ಈಗ ನಾನಂತೂ ಇದ್ರ ಬಗ್ಗೆ ಕಳೆದ 1 ವರ್ಷದಿಂದ ಹೇಳ್ತಾ ಇದ್ದೀನಿ, ಇವ್ರು ಮಾಡ್ತಾ ಇರೋದು ತಪ್ಪು ಅಂತ. ಇವತ್ತು ಹೇಳಲಾರ್ದೆ ಕೇಳಲಾರ್ದೆ 40% ಆರ್ಥಿಕ ಹೊರೆಯನ್ನು ರಾಜ್ಯ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ. ನಮ್ಗೆ ಕೇಳೇ ಇಲ್ಲ. ದಟ್ ಇಟ್ ಸೆಲ್ಫ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಒಂದೇದು. ಆಮೇಲೆ ನಾವು ಹೇಳೋದು ಬಿಡಿ, ಇವತ್ತು ಮಧ್ಯಪ್ರದೇಶ ಸರ್ಕಾರ ಇರ್ಬೋದು, ಬಿಹಾರ್ ಇರ್ಬೋದು, ಆಂಧ್ರ ಪ್ರದೇಶ್ ಇರ್ಬೋದು, ಎಲ್ಲರೂ ಕೂಡ ಎಲ್ಲಿ BJP ಮತ್ತು BJP ಅವ್ರ ಸ್ನೇಹಿತರಿದ್ದಾರೆ, ಅವರೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರೋದು, ಇದು ತಾವು ಮಾಡ್ತಾ ಇರೋದು ಸರಿ ಇಲ್ಲ, ಏಕಾಏಕಿ 40% ಹೊರೆಯನ್ನು ನೀವು ಹಾಕ್ತಾ ಇದ್ದೀರಾ, ನೀವು ಗ್ಯಾರಂಟಿ ಅಂತ ಹೇಳಿಬಿಟ್ಟು 60 ದಿನ ನಿಷೇಧ ಮಾಡ್ತಾ ಇದ್ದೀರಾ, ಏನು ಅಗ್ರಿಕಲ್ಚರ್ ಪೀಕ್ ಸೀಸನ್ನಲ್ಲಿ ಕಾರ್ಮಿಕರಿಗೆ ಕೆಲಸ ಕೊಡಲಾರ್ದೆ, ಇವೆಲ್ಲ ಅವರು ಬರೆದಿರೋದಲ್ಲ, ನಾವು ಅಷ್ಟೇ ಅಲ್ಲ. ಇವತ್ತು BJP ರೂಲ್ ಸ್ಟೇಟ್ಸ್ ಇರ್ಬೋದು ಅಥವಾ BJP ಅವರ ಅಲೈಸ್ ಇರ್ಬೋದು, ಅವರು ಕೂಡ ಇದೇ ನಾವು ಕೇಳ್ತಾ ಇರೋ ಪ್ರಶ್ನೆಗಳೇ ಹೇಳ್ತಾ ಇರೋದು. ಸೊ ಒಂದು ಸೂಟ್ ತಯಾರು ಮಾಡಬೇಕು ಅಂತ ಆಲೋಚನೆಯಲ್ಲಿದೆ. ಮಾನ್ಯ ಈಶ್ವರ್ ಖಂಡ್ರೆ ಅವರು ಅದ್ರ ಬಗ್ಗೆ ಸೂಕ್ತ ಕ್ರಮ